ಹಾಯ್ ನಮಸ್ಕಾರ, ಹೆಂಗಿದ್ದೀರಾ? ಎಲ್ಲ ಸೋಕಿಲ್ಲ. ಓಕೆ, ನಾನು ಫೈನಲಿ ಐಫೋನ್ 17 ಪ್ರೋ ತೆಗ್ದೆ ಆಯ್ತಾ. ಆಲ್ರೆಡಿ ಇದನ್ನ ಅನ್ಬಾಕ್ಸ್ ಎಲ್ಲ ಮಾಡಿದ್ದೇನೆ. ಇದು ಅನ್ಬಾಕ್ಸ್ ವಿಡಿಯೋ ಅಂತ ಅಲ್ಲ, ನಾನು ಶಾಪಲ್ಲಿ ತೆಗೆಯುವಾಗಲೇ ಅನ್ಬಾಕ್ಸ್ ಎಲ್ಲ ಮಾಡಿದ್ದೇನೆ. ನಾನು ಶಾಪಲ್ಲಿ ತೆಗೆಯುವಾಗ ನನ್ನ ಜೊತೆ ವಿಜಯ್ ಶಿಷ್ಯನ್ ಆಗಿರ್ಬೋದು, ನಮ್ಮ ಯತಿನ್ ಆಗಿರ್ಬೋದು, ಇವರೆಲ್ಲ ನನ್ನ ಜೊತೆ ಇದ್ದಿದ್ರು. ಹಾಗಾಗಿ ಐಫೋನ್ 17 ಫೈನಲ್ ಬಂತು. ಇವತ್ತು ಐಫೋನ್ 17 ನಲ್ಲಿ ಯಾವ ರೀತಿ ವಿಡಿಯೋ ಬರುತ್ತೆ ತಿಳುವಂಥದ್ದನ್ನ ಶೂಟ್ ಮಾಡುವಂತ ನಾನು ಒಂದು ಬೀಚ್ ಸೈಡ್ ಹೋಗುವಂತ ಪ್ಲಾನಿಂಗ್ ಮಾಡಿದ್ದೇನೆ. ಚಿತ್ರಾಪುರ ಬೀಚ್ ಸೈಡ್ಗೆ ಹೋಗುವಂತ. ಹಾಗಾಗಿ ಅನ್ಬಾಕ್ಸಿಂಗ್ ಎಲ್ಲ ಅಲ್ಲೇ ಮಾಡಿ ಬಂದ್ವಿ. ಅದರಲ್ಲಿ ಯತಿನಂತೂ ಮೊದಲೇ ಹೇಳ್ತಿದ್ದ, ನೀವು ಐಫೋನ್ ಎಲ್ಲ ತೆಗೆದಿದ್ರೆ ಹೇಳಿ, ನಾನಂತೂ ಬಂದೇ ಬರ್ತೇನೆ ಒಟ್ಟಿಗೆ ಅಂತ. ಯತಿನ್ ಆಗಿರ್ಬೋದು, ಅವನಣ್ಣ ಮಿಥುನ್ ಆಗಿರ್ಬೋದು, ಇವರೆಲ್ಲ ನಾನು ಈ ತರ ಫೋನ್ ಎಲ್ಲ ತೆಗೆಯುವಾಗ ಮೊದಲೇ ಅವರಿಗೆ ತುಂಬಾ ಖುಷಿ ಆಗಿರುತ್ತೆ. ಅವರೇ ಫೋನ್ ತೆಗೆದಾಗೆ ಖುಷಿ ಇರುತ್ತೆ. ಅಂದ್ರೆ ನೀವು ಒಂದು ತೆಗಿಲೇಬೇಕು ಐಫೋನ್ ಹಾಗೆ ಹೀಗೆ ಅಂದ್ರೆ ನಮ್ ಜೊತೆ ವಿಡಿಯೋಕ್ಕೆ ಅವರೆಲ್ಲ ಒಟ್ಟಿಗೆ ಇರ್ತಾರೆ. ಹಾಗಾಗಿ ಅವ್ರು ಕೂಡ ನನ್ನಷ್ಟೇ ಖುಷಿ ಪಡ್ತಾರೆ ಅಂತ ನಾವೆಲ್ಲ ಫೋನ್ ಎಲ್ಲ ತೆಗೆಯುವಾಗ. ಅದು ಜಾಲಿ ಇರೋದು. ಹಾಗಾಗಿ ಬನ್ನಿ, ಫೈನಲ್ ನಾವು ಈಗ ಐಫೋನ್ ಅಲ್ಲಿ ಯಾವ ರೀತಿ ವಿಜುವಲ್ ಬರುತ್ತೆ ತಿಳುವಂತದನ್ನ ನೋಡ್ಕೊಂಡ್ ಬರೋ. ಓಕೆ, ನಾನು ಇವಾಗ ಮಂಗಳೂರಿನ ಚಿತ್ರಾಪುರ ಬೀಚ್ಗೆ ಬಂದಿದ್ದೇನೆ. ಐಫೋನ್ ಇಟ್ಕೊಂಡು ಯಾವ ರೀತಿ ಐಫೋನ್ ಅಲ್ಲಿ ಒಂದು ಸನ್ಸೆಟ್ ಬರುತ್ತೆ ತಿಳುವಂತಹದ್ದನ್ನು ವಿಡಿಯೋ ಮಾಡುವಂತ ಹೇಳಿ ಬಂದಿದ್ದೇನೆ ಆಯ್ತಾ. ಆದ್ರೆ ಸನ್ಸೆಟ್ ಆಗ್ಲಿಕ್ಕೆ ಸ್ವಲ್ಪ ಟೈಮ್ ಉಂಟು. ನೋಡಿ, ಸೂರ್ಯ ಕೆಳಗೆ ಬರ್ತಾ ಇದ್ದಾನೆ. ಹಾಗೆ ಇಲ್ಲಿ ನೋಡ್ಬೋದು ಎಷ್ಟು ಜನ ಇಲ್ಲಿ ಈ ಟೈಮಿಗೆ ಇಲ್ಲೆಲ್ಲ. ಅಂದ್ರೆ ಚಂದ ಅಲ್ಲ, ಈ ಸಮುದ್ರ ಎಲ್ಲ ಮನೆ ಹತ್ರ ಎಲ್ಲ ಇದ್ರೆ ತುಂಬಾ ಚಂದ ಅಂತ ಕಾಣ್ತದೆ. ಅಂದ್ರೆ ಸಂಜೆ ಟೈಮಲ್ಲಿ ಬಂದು ಕೂತ್ಕೊಂಡು ಆರಾಮ್ಸೆ ಒಂದು ಪೀಸ್ಫುಲ್ ಜಾಗ ಕೂಡ ಅಂತ. ಅಂದ್ರೆ ಇಲ್ಲಿ ಮೇಲ್ಗಡೆ ಸ್ವಲ್ಪ ನೋಡಿದೆ, ತಿಂದು ಕುಡ್ದು ಎಲ್ಲ ಹಾಕಿರುವಂತದೆಲ್ಲ ಇದೆ. ಆ ತರ ಎಲ್ಲ ಮಾಡ್ಬಾರ್ದು. ಆರಾಮ್ಸೆ ಒಂದು ಪೀಸ್ಫುಲ್ ಜಾಗಕ್ಕೆ ಸಮುದ್ರದ ಹತ್ರ ಬಂದ್ರೆ ಉಂಟಲ್ಲ, ಸೂಪರ್ ಅಂತ ಕಾಣ್ತಾ ಉಂಟು. ಎಲ್ಲ ಜನರು ಈ ಟೈಮಲ್ಲಿ ನೋಡಿ, ಸಂಜೆ ಹೊತ್ತ ಟೈಮಲ್ಲಿ ಎಲ್ಲರೂ ಬಂದು ಕಾಲ ಕಳೀತಾ ಇದ್ದಾರೆ. ನಾನು ಐಫೋನ್ 17 ಪ್ರೋ ಅನ್ನ ಹಿಡ್ಕೊಂಡು ಬಂದಿದ್ದೇನೆ. ಯಾವ ರೀತಿ ಒಂದು ವಿಡಿಯೋ ವಿಜುವಲ್ ಬರುತ್ತೆ ತಿರುವಂತದನ್ನ ಕಾಯ್ತಾ ಇದ್ದೇನೆ. ನಾನು ಐಫೋನ್ ತೆಗೆದುಂಟಲ್ಲ 1 ವಾರ ಆಯ್ತು, ಯೂಸೇ ಮಾಡಲಿಲ್ಲ. ಅಂದ್ರೆ ನಂದು ಎಂತ ಹೇಳಿದ್ರೆ, ಈಗ ಬೈಕ್ ಆಗಿರ್ಬೋದು ಅದೆಲ್ಲ ತೆಗೆಯುವಾಗ ಉಂಟಲ್ಲ 1 ವಾರ ಮನೆಯಲ್ಲೇ ಇಟ್ಟಿದ್ದೇನೆ. ಅಂದ್ರೆ ಆ ಟೈಮಲ್ಲಿ ಈಗ ಬೈಕ್ ಆಗಿರ್ಬೋದು ತೆಗ್ದಿರುವ ಒಂದು ಜೋಶಲ್ಲಿ ನಾವು ಎಲ್ಲರೂ ನೋಡ್ತಾರೆ ಹಾಗೆ ಹೀಗೆ ಹೇಳ್ಕೊಂಡು ಸ್ಪೀಡ್ ಆಗಿ ಹೋಗುದು ಅದೆಲ್ಲ ಒಂದು ಮೈಂಡ್ಗೆ ಇರುತ್ತಲ್ಲ. ಆ ಒಂದು ಉದ್ದೇಶಕ್ಕೆ ನಾನು 4-5 ದಿವಸ ಯೂಸೇ ಮಾಡಲಿಲ್ಲ, ಸುಮ್ಮನೆ ಅದನ್ನ ಕಿಸೆಯಲ್ಲಿ ಇಟ್ಟಿದ್ದೇನೆ. ಮತ್ತೆ ನಾನಿದು ಹೆಚ್ಚಾಗಿ ಇದು ಯೂಟ್ಯೂಬ್ ವಿಡಿಯೋಕ್ಕೆ ಅಂತಲೇ ಯೂಸ್ ಮಾಡ್ತಿದ್ದೇನೆ, ಫೋಟೋ ವಿಡಿಯೋ ಈ ತರದಕ್ಕೆ. ಮತ್ತೆ ವೈಫೈ ಇದರಿಂದ ತಗೊಳ್ಳುವ ಅಂತ. ಸಿಮ್ ಏನು ಹಾಕಲ್ಲ, ಇದು ಶೂಟಿಗೆ ಅಂತೇಳಿ ನಾನು ಈ ಐಫೋನ್ ಅನ್ನ ಯೂಸ್ ಮಾಡ್ತಾ ಇದ್ದೇನೆ. ನಾರ್ಮಲ್ ನಮಗೆ ಅಂದ್ರೆ ಈಗ ಬೈಕಲ್ಲಿ ತೆಗೆದುವಾಗ ಯಾರಾದ್ರೂ ನೋಡಿದ್ರೆ ಸ್ಪೀಡ್ ಹೋಗುದು ಆ ತರ ಎಲ್ಲ ಇರ್ತದೆ. ಅಂದ್ರೆ ಹೊಸತ್ತು ತಿಳುವಂತದ್ದು ಅದು ನಾರ್ಮಲ್ ಅಂತ ಅನ್ನಿಸ್ಬೇಕು ಅಂತ. ಹಾಗಾಗಿ ಸಾಧಾರಣ 1 ವಾರ ಎಲ್ಲ ಯೂಸೇ ಮಾಡಲಿಲ್ಲ. ಆಲ್ಮೋಸ್ಟ್ 1/4 ಗಂಟೆ ಅರ್ಧ ಗಂಟೆ ಇನ್ನು ಸೂರ್ಯ ಕೆಳಗೆ ಬರಬೇಕು ಅಂತ ಕಾಣ್ತಾ ಉಂಟು. ನಾನು ಫಸ್ಟಿಗೆ ಬರುವಾಗ ಎಂತ ಆಯ್ತು, ಒಳ್ಳೆ ಮೋಡ ಇತ್ತು ಆಯ್ತು. ನಾನು ಅನ್ಕೊಂಡೆ, ನಾನು ಬರೋದ್ರೊಳಗೆ ಸೂರ್ಯ ಆ ಸಮುದ್ರದ ಒಳಗೆ ಹೋಗಿ ಬಿಟ್ನಾ ಅಂತ ಅಂದ್ಕೊಂಡೆ. ನೋಡಿದ್ರೆ ಮೋಡ. ನೋಡ ಆ 17 ಪ್ರೋ ಅಲ್ಲಿ ಯಾವ ರೀತಿ ವಿಜುವಲ್ ಬರುತ್ತೆ ಅಂತದ್ದು. ಇದು 1x, ಇದು 2x, 4x, 8x. ನೋಡಿ 8x ಅಲ್ಲಿ ಈ ರೀತಿ ಕಾಣ್ಕೊಂಡು, 4x ಅಲ್ಲಿ ಈ ತರ, 2x ಅಲ್ಲಿ ಈ ತರ, 1x ಅಲ್ಲಿ ಹೀಗೆ ಸಾಲಾಗಿ ಕಾಣ್ಬಿಟ್ಟಲ್ಲ. ಅಲ್ಲಿ ನಾಯಿ ಏನೋ ಒಂದು ತಗೊಂಡು ಹೋಗ್ತಾ ಉಂಟು ನೋಡಿ. ಮನುಷ್ಯ ಅಲ್ಲ, ನಾಯಿ ಎಷ್ಟು ಝೂಮ್ ಆಗ್ತದೆ ನೋಡಿ, ಎಷ್ಟು ದೂರದಲ್ಲಿ ಉಂಟದು. ನಾನಲ್ಲಿ ಟ್ರೈಫೋಲ್ಡ್ ಅಲ್ಲಿ ಇಟ್ಟಿದ್ದೇನೆ. ಆದ್ರೆ ಇಲ್ಲಿ ಈ ಗಾಳಿಗೆ ಉಂಟಲ್ಲ, ಟ್ರೈಫೋಲ್ಡ್ ಇಡುವುದೇ ಸ್ವಲ್ಪ ಡೌಟ್. ಹೊಸ ಫೋನ್ ಅಲ್ಲ, ಹಾಗಾಗಿ ಬಿದ್ರೆ ಮನೆ ಹೊಯ್ಗೆ ಅಲ್ಲ ಫೋನ್ ಒಳಗಡೆ ಹೋಗೋ ಸಾಧ್ಯತೆ ಉಂಟು. We were sparks on quiet streets, two hearts finding where to meet, but life pulled us apart, left me. ಒಂದು ಬಿಲ್ಡಿಂಗ್ ನೋಡಿ ಎಷ್ಟು ದೂರದಲ್ಲಿ ಉಂಟು ಅಂತ ಹೇಳಿದ್ರೆ ಯಾವ ರೀತಿ ಕಾಣುತ್ತೆ ಅಂತ ನೋಡುವ. ಯಾರಾದ್ರೂ ನೋಡ್ತಾ ಇದ್ದಾರಾ? ಯಾರು ಅವರಿಗೆಲ್ಲ ಸನ್ಸೆಟ್ ಬೇಕು ಅಂತ ಹೇಳಿ ಇಲ್ವಾ ಅಂತ ಎಲ್ಲ ಅಲ್ಲೇ ಒಳಗಡೆ ಕೂತಿದ್ದಾರೆ, ಯಾರು ಇಲ್ಲ. ಅಲ್ಲಿ ಎಲ್ರು ಆಟ ಆಡ್ತಾ ಇದ್ದಾರೆ. ನಮ್ಮ ಊರಿನ ಹುಡುಗರೆಲ್ಲ ಬಂದಿದ್ರೆ ಪಕ್ಕ. ತುಂಬಾ ಗಾಳಿ ಉಂಟು. ವಾಯ್ಸ್ ಯಾವ ರೀತಿ ಬರುತ್ತೆ ಕೇಳುತ್ತೆ ಅಂತ ಗೊತ್ತಾಗ್ತಾ ಇಲ್ಲ. ಹಂಗೆ ಮಾಡ್ತಾ ಇದ್ದೇನೆ, ಚೆನ್ನಾಗಿ ಬರೋದಿದ್ರೆ ವಾಯ್ಸ್ ಆಗುತ್ತೆ. ಸತ್ಯ ಆಯ್ತು, ಬೀಚಿಗೆ ಬಂದ್ರೆ ಮತ್ತು ಹೋಗ್ಲಿಕ್ಕೆ ಅಂತೂ ಮನಸ್ಸೇ ಬರಲ್ಲ, ಅಷ್ಟು ಚೆನ್ನಾಗಾಯ್ತು. ಎಂತ ನಮ್ಗೆ ಯಾವ್ದು ಯೋಚನೆನೂ ಬರಲ್ಲ, ಒಂದು ತೆರೆಯ ಸೌಂಡು ಮಾತ್ರ ಕೇಳ್ತಾ ಉಂಟು. ಒಂದು ನೆಮ್ಮದಿಗೆ ಜಾಗ, ಪರ್ಫೆಕ್ಟ್ ಜಾಗ ಬೀಚ್ ಅಂತ ಹೇಳ್ಬೋದು. ಆ ಸೂರ್ಯನ ಬೆಳಕು ನನ್ನ ಮುಖಕ್ಕೆ ಹೊಡೆದಾಗ ಉಂಟಲ್ಲ, ಚೆನ್ನಾಗಿ ಕಾಣ್ತದೆ ನೋಡಿ. ಇನ್ನೇನು ಸೂರ್ಯ ಮುಳುಗುವ ಹೊತ್ತಾಗಿದೆ. ಸ್ವಲ್ಪದ್ರಲ್ಲಿ
ಏನು ನೀರೆಲ್ಲ ತುಂಬ ಒಂದು ಕೇಸರಿ ಕಲರ್ ಬರುವುದಿಲ್ಲ ಅಂದರೆ ಯಾವ ರೀತಿ ಅಂತ ಉಂಟು. ನಾನು ಈ ಸುಮಾರು ಟೈಮ್ ಮಂಗಳೂರಲ್ಲಿ ಇದ್ದರೂ ಕೂಡ ಈ ಬೀಚ್ದು ಸನ್ಸೆಟ್ ಅಂತೂ ನೋಡೇ ಇಲ್ಲ. ಕೆಲವೊಂದು ಸಲ ಬಂದೆ, ಬರುವಾಗ ನಾನು ಯಾವಾಗಲೂ ಬರುವಾಗ ಲೇಟೇ ಆಗೋದು. ಇವತ್ತಂತೂ ಪರ್ಫೆಕ್ಟ್ ಸೂರ್ಯನನ್ನು ಹಿಡಿದು ನಿಲ್ಲಿಸಿದ್ದೇನೆ. ಹಾಗಾಗಿ ಸೂರ್ಯ ಅಂತೂ ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ ಸನ್ಸೆಟ್ ಆಗುವ ಸಾಧ್ಯತೆ ಉಂಟು. ಸನ್ಸೆಟ್ ಆಗ್ತದೆ. ನೀವಿಲ್ಲಿ ಕಾಣ್ಬೋದು, ಬೀಚ್ ಅಂತ ಬಂದಾಗ ಫೋಟೋ ತೆಗೆಯೋದು, ವೀಡಿಯೋ ಮಾಡೋದು ಇವೆಲ್ಲ ಇದ್ದೇ ಇರುತ್ತಲ್ಲ. ಹಾಗಾಗಿ ಇಲ್ಲಿ ಒಂದು ಕಡೆ ಬೀಚ್ ಆಗ್ತದೆ. ಗಾಳಿಗೆ ಹಾರಿ ಹೋಗ್ತದೆ ಕೆಲವು ಉದ್ದೇಶಕ್ಕೆ ಇಲ್ಲ. ಚಪ್ಪಲನ್ನೆಲ್ಲ ಅದ್ರ ಮೇಲೆ ಇಟ್ಟು ಭದ್ರತೆ, ಅಂದರೆ ಫೋನ್ ಬಿದ್ದರೆ ಮಾತ್ರ ಸ್ವಲ್ಪ ಹೊಯ್ಗೆಲ್ಲ ಆಗುವ ಸಾಧ್ಯತೆ ಅಲ್ಲ. ಹಾಗಾಗಿ ಫೋನನ್ನು ಬೀಳಕ್ಕೆ ಬಿಡಬಾರ್ದು. ಫೋನ್ ಇಲ್ಲದಿದ್ರೂ ಬಿಡಬಾರ್ದು. ಹಂಗೆ ಹಿರಿಯ ಅಲೆಯ ನಡುವಲ್ಲಿ ನಾನಿದ್ದೇನೆ. ಒಂದು ಕಪಲ್ಸ್ ನೋಡಿ ಜೊತೆಗೆ ಹೋಗ್ತಾ ಇದ್ದಾರೆ. ನಮಗೆ ಬೇಡ ಮರಿ ಕಪಲ್ಸ್ಗಳೆಲ್ಲ. ಓಕೆ ನಾನಿದು ಸೆಲ್ಫಿ ಕ್ಯಾಮ್ರಾದಲ್ಲಿ ಮಾಡ್ತಾ ಇದ್ದೇನೆ. ಆ್ಯಕ್ಚುಲಿ ಫ್ರಂಟ್ ಕ್ಯಾಮ್ರಾದಲ್ಲಿ ಮಾಡಬೇಕಲ್ಲ, ನೋಡುವ. ಓಕೆ, ನಾನು ಆಗಲೇ ಹೇಳಿದಲ್ಲ, ಇಲ್ಲಿ ಮೊಬೈಲ್ ಇಟ್ಟಿದ್ದಾರೆ. ಕಪಲ್ಸ್ ಅಂತೂ ಅಲ್ಲಿದ್ದಾರೆ. Gotta do better than walking on dodging the surface. Every day I've been out praying my ಬೇರೆ ಈಗ ಬಂದು ಅಲ್ಲಿ ಬೂಟ್ ನೋಡಿ ಅಲ್ಲಿ ಬರ್ತಂತ ಎಷ್ಟು ಜೂಮ್ ಆಗಿ ಕಾಣ್ತಂತಲ್ಲ. ಯಾವ 2 ಬೋಟ್ ಉಂಟು, ಇಲ್ಲಿ ಒಂದುಂಟು, ಇಲ್ಲಿ ಒಂದು ದೂರದಲ್ಲಿ ಉಂಟು. Gotta do better than walking on dodging the surface. Every day I've been. ನಾನಿಲ್ಲಿ ರಾಮ್ ಅಂತ ಬರ್ದೆ ಮಾರ, ಇಲ್ಲಿ ಬರಲಿಲ್ಲ. ಮಕ್ಕಳ ಜೊತೆಲ್ಲ ಆಟ. ಎಸ್, ರಾಮ ಬರೆದಿದ್ದು ಹೋಯ್ತು. ಓಕೆ, ಇವಾಗ ನೋಡಿ ಧಾರಾವಾಹಿ ಕಾಣೋದು. I've been out praying my baby not hurt. All of the weather we doing our promises worth. ಜನಗಳ ಸಾಗರವೇ ಬಂದಿದೆ ಇಲ್ಲಿ. ಸಾಧಾರಣ ಒಂದು ಗ್ರೌಂಡ್ ತರನೇ ಜನವಿಲ್ಲಲ್ಲ. Open the curtains, baby I'm certain. I want it all, we come in it's a coupe, and we gon' bring it right back. Tell him, man, you know I'm shooting, but I ain't never gon' slack. I had to study the map, I had to find where I'm at. The legend, a symbol of that. Symbols, I ain't gonna crash. Catch me in the cut, hun. Something like the duck running. I ain't coming with nothing. ಇಲ್ಲಿ ಒಂದು ನಾಯಿಗಳು 1 2 3 4 ಮಲಗಿಕೊಂಡು ರಾಗಾಳೆಲ್ಲ ಒಂದು ಕೊಡೆ ತರಕಂತ ಓ ಅಲ್ಲಿ ಹಾಡ್ತೋಳ ಮಾರ್ರಿ, ಅದರಂತೂ ಇದು ನೋಡಕ್ಕಲ್ಲ. Remember you don't get it twice, the time of your life. ನಾನಂತ ಇನ್ನು ಫ್ರೀ ಟೈಮಲ್ಲಿ ಬೀಚಿಗೆ ಬರೋದಂತೂ ಫಿಕ್ಸ್ ಆಗಿದ್ದಾನೆ. ಓಕೆ, ಎಂಡಿಗೆ ಆಗೋ ಉಂಟಲ್ಲ, ಸೂರ್ಯ ಮತ್ತೆ ಇವತ್ತು ಕಾಣಲಿಲ್ಲ. ಮೋಡ ಬಂತು, ಸೂರ್ಯ ಮೋಡ ಬಂದ ಕಾರಣ ಸನ್ಸೆಟ್ ಕ್ಲಿಯರ್ ಆಗಿ ಕಾಣಲಿಲ್ಲ. ದೊಡ್ಡ ದೊಡ್ಡ ತೆರೆ ಬರ್ತಾ ಉಂಟು ಮಾರೆ. ಓಕೆ, ನೋಡಿದ್ರಲ್ಲ ಯಾವ ರೀತಿ ವಿಜುವಲ್ ಬರುತ್ತೆ ಅಂತದನ್ನ. ಓಕೆ, ಹಾಗಾದರೆ ಮುಂದಿನ ವಿಡಿಯೋಲ್ಲಿ ಮತ್ತೆ ಸಿಗುವ. ಅಲ್ಲಿವರೆಗೆ ಬೀಚ್ ಎಲ್ಲ ಸಿಕ್ಕಿದ್ರೆ ಉಂಟಲ್ಲ, ಹೋಗಿ ಜಾಲಿ ಉಂಟು. ಲವರ್ಸ್ ಜೊತೆಲ್ಲ ಹೋದರೆ ಏನು ಚೆನ್ನಾಗಿರುತ್ತೆ, ಲವರ್ ಇದ್ದವರು. ಇಲ್ಲಾಂದರೆ ಹೆಂಡತಿ, ತಂದೆ ತಾಯಿ, ಅಪ್ಪ ಅಮ್ಮ, ಫ್ಯಾಮಿಲಿ, ಇಲ್ಲಾಂದರೆ ಒಬ್ಬರೇ ಆರಾಮ್ಸೆ ಒಂದು ಬೀಚಲ್ಲಿ ಪೀಸ್ಫುಲ್ಲಾಗಿ ಟೈಮ್ ಕೊಡಬಹುದು. ಓಕೆ, ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗುವ. ಬಾಯ್.